ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ 3 ಸಿನಿಮಾಗಳ ಬಗ್ಗೆ ಆಗಿರುವಂಥದ್ದು. ಇದು ನಮ್ಮ ಕನ್ನಡ ಇಂಡಸ್ಟ್ರಿಯ ಫ್ಯೂಚರ್ನ ಓಪನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಕಂಪ್ಲೀಟ್ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ನಾನಿಲ್ಲಿ ಮಾತಾಡಿಕೊಟ್ಟಿರುವಂಥದ್ದು D58 ಸಿನಿಮಾ ಬಗ್ಗೆ, ಹಾಗೇನೆ BRB ಸಿನಿಮಾ ಬಗ್ಗೆ, ಹಾಗೇನೆ ರೀಸೆಂಟಾಗಿ ಟೀಸರ್ ರಿಲೀಸ್ ಆಗಿರುವಂಥ ರಾಮಾಯಣ ಸಿನಿಮಾ ಬಗ್ಗೆ ಆಗಿರುವಂಥದ್ದು. ಇಲ್ಲಿ ಮೇನ್ ಕಾಮನ್ ಪಾಯಿಂಟ್ ಇರುವಂಥದ್ದು ಗ್ರಾಫಿಕಲ್ ಆ್ಯಂಡ್ VFX ವರ್ಕ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಅದನ್ನೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡ್ಕೊಳ್ಳೋದಾದ್ರೆ ರಾಮಾಯಣ ಸಿನಿಮಾ ಬಗ್ಗೆ ಮಾತಾಡ್ಕೊಳ್ಳೋಣ. ರಾಮಾಯಣ ಸಿನಿಮಾ ಏನಿದೆ, ಇಲ್ಲಿ ಮೇನ್ಲಿ ಇರುವಂಥದ್ದನ್ನೇ ಕ್ಯಾರೆಕ್ಟರೈಸೇಷನ್ ಹಾಗೇನೆ VFX ಗ್ರಾಫಿಕಲ್ ವರ್ಕ್ ಬಗ್ಗೆ ಆಗಿರುವಂಥದ್ದು. ಮೇನ್ಲಿ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳೋದಾದ್ರೆ ಆ್ಯಕ್ಟಿಂಗ್ ವಿಷಯಕ್ಕೆ ಅಂತ ಬಂದರೆ ರಣಬೀರ್ ಕಪೂರ್ ಅವರು ಅದ್ಭುತವಾಗಿರುವಂಥ ಒಂದು ಆ್ಯಕ್ಟಿಂಗ್ನ ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರ ರೀಸೆಂಟ್ ಸಿನಿಮಾಸ್ ಎಲ್ಲ ನೋಡ್ತಾ ಹೋದರೆ ನಿಮಗೆ ಅದು ಒಪ್ಕೊಳ್ಬೇಕಾಗಿರುವಂಥ ವಿಷಯ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಒಂದು ಬಾಲಿವುಡ್ ಸ್ಟಾರ್ ಅಂತ ಸುಮ್ಮನೆ ಹೇಳಿಸ್ಕೊಂಡಿರುವಂಥದ್ದಲ್ಲ, ಆ್ಯಂಡ್ ಯಾವುದೇ ಕಾರಣಕ್ಕೂ ನೆಪೋಟಿಸಮ್ ಒಳಗಾಗಿರುವಂಥ ಆ್ಯಕ್ಟರ್ ಅಲ್ಲ. ಆ್ಯಕ್ಟಿಂಗ್ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿರುವಂಥ ಆ್ಯಕ್ಟರ್ ಆಗಿರುವಂಥದ್ದು. ಹಾಗೆಯೇ ಸೀತಾ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಮಾತಾಡೋದಾದರೆ ಸೀತಾ ಅನ್ನೋ ಒಂದು ಕ್ಯಾರೆಕ್ಟರ್ ಸಾಯಿ ಪಲ್ಲವಿ ಅವರು ಅದ್ಭುತವಾಗಿ ನಿಭಾಯಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಈಗ ನಮ್ಮ ಮೇಯ್ನ್ ಕ್ಯಾರೆಕ್ಟರ್ಗೆ ವಿಷಯಕ್ಕೆ ಬರೋಣ. ರಾಮಾಯಣ ಸಿನಿಮಾ ಬಗ್ಗೆ ಹೊರಟಿರುವಂಥದ್ದೇನೆ ರಾವಣನ ಒಂದು ಪಾತ್ರಕ್ಕೆ ಆಗಿರುವಂಥದ್ದು, ಯಶ್ ಅವರ ಒಂದು ಪಾತ್ರಕ್ಕೆ ಆಗಿರುವಂಥದ್ದು. ಅದ್ಭುತವಾಗಿರುವಂಥ ಕ್ಯಾರೆಕ್ಟರ್ನೇ ಚೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೇನ್ಲಿ ಇಲ್ಲಿ ಕಾಸ್ಟಿಂಗ್ ಅದ್ಭುತವಾಗಿ ನಡೆದಿದೆ. ಆದರೆ ಇಲ್ಲಿ ನಾನು ಯಶ್ ಅವ್ರನ್ನ ಆಸ್ ಎ ಒಂದು ಆ್ಯಕ್ಟರ್ ಆಗಿ ನೋಡೋದಕ್ಕಿಂತ ವಿಷನರಿ ಆಗಿ ನೋಡ್ತೀನಿ. ಅದಕ್ಕೋಸ್ಕರನೇ ಈ ಒಂದು ಸಿನಿಮಾಗೆ ಅವರು ಪ್ರೊಡ್ಯೂಸರ್ ಆಗಿ ಕೂಡ ಬಂದಿರುವಂಥದ್ದು. ಮೇನ್ಲಿ ಇನ್ನೊಂದು ಡೈರೆಕ್ಟರ್ ಅಂತಲೂ ಹೇಳ್ಬೋದು, ಆದರೆ ಅಫಿಷಿಯಲ್ ಆಗಿ ಅವರ ಡೈರೆಕ್ಟರ್ ಅಂತ ಹೇಳೋಲ್ಲ. ಅದಕ್ಕೋಸ್ಕರ ನಿಮಗೆ ಗೊತ್ತಿರೋ ಹಾಗೆ KGF ಅಲ್ಲೂ ಕೂಡ ಅವರು ಸ್ಕ್ರೀನ್ ಪ್ಲೇಯಲ್ಲೂ ಕೂಡ ಅವರ ಡಿಸಿಷನ್ ನಡೀತಿರ್ಬೇಕಾದ್ರೇ ಆ ಒಂದು KGF ಆ ಲೆವೆಲ್ಗೆ ಹೋಗಿರುವಂಥದ್ದು. ವಿಷನರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಟರ್ ಅಂತ ಬಂದರೆ ಅದು ರಣಬೀರ್ ಕಪೂರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಈ ಒಂದು ಸಿನಿಮಾಗೆ ಪ್ರೈಸ್ ಮಾಡ್ತಿರುವಂಥದ್ದೇನೆ VFX ವರ್ಕ್ ಅದ್ಭುತವಾಗಿ. ನೀವೇನು ಟೀಸರ್ ನೋಡಿದ್ರಲ್ಲ, ಅದು ಸಾಕಾಗಲ್ಲ. ಯಾಕೆ ಅಂತಂದರೆ ಅವರ ಸಿನಿಮಾ ಏನು ಔಟ್ಪುಟ್ ಏನಿದೆ ಅಷ್ಟುವರೆಗೂ ಎಳ್ಕೊಂಡು ಹೋಗಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಯಾಕಷ್ಟುವರೆಗೂ ಎಳ್ಕೊಂಡು ಹೋಗೋದಕ್ಕೆ ಅವಶ್ಯಕತೆ ಇತ್ತು ಅಂತ. ಅಷ್ಟೊಂದು ವರ್ಕ್ ನಡೆಯುತ್ತೆ. ಒಂದೊಂದು ಪೆನ್ನಿ ಸಮೇತ ಸುಮ್ಮನೆ ಏನಾದೆ ಆದಿಪುರುಷ್ ಮಾಡಿದ್ರಲ್ಲ ಆ ಥರ ಮಾಡುವಂಥದ್ದಲ್ಲ, ಸುಮ್ಮನೆ ದುಡ್ಡು ಸುರಿದ್ರು ಅಂತ ಮಾಡುವಂಥದ್ದಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ಆ್ಯಕ್ಟರ್ ಒಂದೊಂದು ಖರ್ಚು ಮಾಡ್ತೇನೆ ಅಂತಂದರೆ ತುಂಬ ಯೋಚನೆ ಮಾಡಿ ಖರ್ಚು ಮಾಡ್ತೇನೆ. ಅದಕ್ಕೋಸ್ಕರನೇ ಇಲ್ಲಿ ಯಶ್ ಒಂದು ಪ್ರೊಡ್ಯೂಸರ್ ಆಗಿರುವಂಥದ್ದು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ವಿಷನರಿ ಕೂಡ ಆಗಿರುವಂಥದ್ದು, ಅದ್ಭುತವಾಗಿ ಬರೋದಕ್ಕೆ ಸಿನಿಮಾ ಅಂತಲೇ ಹೇಳ್ಬೋದು. ಈಗ BRB ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಕಿಚ್ಚ 47 ಪ್ರಿಕ್ವಲ್ ಸಿಕ್ವಲ್ ಮ್ಯಾಕ್ಸ್ ಇದ್ರ ಬಗ್ಗೆ ನಾನು ಮಾತಾಡೋಕೆ ಬಂದಿರುವಂಥದ್ದಲ್ಲ. BRB ಸಿನಿಮಾ ಅಂತಲೇ ಅಷ್ಟೊಂದು ಅದ್ಭುತವಾಗಿರುವಂಥ ಸಿನಿಮಾ ಆಗಿರುವಂಥದ್ದು. ಯಾಕೆಂತಂದರೆ ವಿಷನರಿ, ಫ್ಯೂಚರಿಸ್ಟಿಕ್. ನಾನು ಜೇಮ್ಸ್ ಕ್ಯಾಮರೋನಿಗೆ ಹೋಲಿಸ್ತಿದ್ದೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬೇಕಾಬಿಟ್ಟು ಹೋಲಿಸ್ತಿರುವಂಥದ್ದಲ್ಲ. ಭಂಡಾರಿ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇದೆ. ನಾನಿಲ್ಲಿ ಬಂದಿರುವಂಥದ್ದು ಮೇನ್ಲಿ ಅಪ್ಡೇಟ್ ಕೊಡೋದಕ್ಕಂತಲ್ಲ, ನನ್ನ ಒಂದು ಒಪಿನಿಯನ್ ಈ 3 ಸಿನಿಮಾ ಬಗ್ಗೆ ಆಗಿರುವಂಥದ್ದು. ನಿಮಗೇನಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ಕಿಚ್ಚ ಸುದೀಪ್ ಅವರ ಸಿನಿಮಾ ನಾನು ವೇಟ್ ಮಾಡ್ತಿರೋದು BRB ಆಗಿರ್ಬೋದು. ನೀವು ಯಾವ ಸಿನಿಮಾಗೆ ವೇಟ್ ಮಾಡ್ತೀರೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅದಕ್ಕೆಂದರೆ ಅಷ್ಟೊಂದು ಅದ್ಭುತವಾಗಿ ಗ್ರಾಫಿಕಲ್ ವರ್ಕ್ ಮೇಲೆ ಮೇನ್ಲಿ ವರ್ಕ್ ಮಾಡ್ತಿರುವಂಥದ್ದು. ಆ ಒಂದು ಎನ್ವಿರಾನ್ಮೆಂಟ್ ಒಳಗಡೆ ಸ್ಟುಡಿಯೋಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಿರೋಂಥದ್ದು, ಮೇನ್ಲಿ ಫೋಕಸ್ ಮಾಡ್ತಿರೋಂಥದ್ದು ನಮ್ಮ ಒಂದು ಸದ್ಯಕ್ಕೆ ಹೇಳಬೇಕು ಅಂತಂದರೆ BRB ಸಿನಿಮಾನೇ ಆಗಿರುವಂಥದ್ದು. ರಾಮಾಯಣ ಇನ್ಮೇಲೆ ಆ್ಯಕ್ಚುಲಿ ನಡಿಬೇಕಾಗಿರೋಂಥ ಶೂಟಿಂಗ್ ಆಗಿರುವಂಥದ್ದು. ಹಾಗೆಯೇ ಇನ್ನೊಂದು ವಿಷಯಕ್ಕೆ ನಾನೀಗ ಬರ್ತೀನಿ. 3ನೇ ಸಿನಿಮಾ ಯಾವುದೇ ಕಾರಣಕ್ಕೂ ಇದುವರೆಗೂ ನಡೆದಿರುವಂಥ ಸಿನಿಮಾಗಳ ಬಗ್ಗೆ ಇಟ್ಕೊಂಡು ಪ್ರೇಮವ್ರನ್ನ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಹನುಮಾನ್ ಸಿನಿಮಾ ನೋಡಿದ್ಮೇಲೆ KV ಅನ್ನೋ ಪ್ರೊಡಕ್ಷನ್ ಅವರಲ್ಲಿ ದುಡ್ಡು ಸುಡಿಯೋದಕ್ಕೆ ಇದ್ದೇ ಇರಬೇಕಾದ್ರೆ ಈಗ ಪ್ರೇಮ್ ಅವರ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಹುಡ್ಕೊಂಡಿದೆ ಅಂತಂದರೆ ಅದು ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಮೈಥಾಲಜಿಕಲ್ ಮೇಲೆ ಅಂತಂದಾಗ D58 ಸಿನಿಮಾನ ಯಾವುದೇ ಕಾರಣಕ್ಕೂ ಚಿಕ್ಕ ಸಿನಿಮಾ ಅಂತ ಭಾವನೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ಯಾನ್ ಇಂಡಿಯಾ ಸಿನಿಮಾ ಇದುವರೆಗೂ ಬಂದಿಲ್ಲ ಡಿಬೋಸ್ ಅವ್ರದ್ದು, ಆದರೆ D58 ಒಂದು ಪ್ಯಾನ್ ಇಂಡಿಯಾ ಸಿನಿಮಾನೇ ಆಗಿರುವಂಥದ್ದು. ಫಸ್ಟ್ 58 ಸಿನಿಮಾ ಇನ್ನೊಂದು ಮೈಥಾಲಜಿಕಲ್ ಕಾನ್ಸೆಪ್ಟಲ್ಲಿ ಆ್ಯಡ್ ಆಗಿಕೊಟ್ಟಿರುವಂಥದ್ದು. ಅದಲ್ಲದೆ ಹೇಳೋದಾದರೆ ಇನ್ನೊಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮೇನ್ಲಿ ಪವರ್ನ ತಳ್ಕೊಟ್ಟಿರುವಂಥದ್ದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದೀನಿ. ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಈ 3 ಸಿನಿಮಾ ಬಗ್ಗೆ ಕೇಳಿದಾಗ ಒಂದು ಕನ್ನಡ ಫ್ಯಾನ್ ಆಗಿ ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಇಷ್ಟು ನಿಮ್ಮ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.